Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಜನಸೇವೆ ಮಾಡಬೇಕು, ದುಡ್ಡಿದ್ರೆ ರಾಜಕೀಯಕ್ಕೆ ಬರಬೇಕು ಅಂತ. ಆದರೆ ಇವತ್ತು ಇಲ್ಲೊಬ್ಬ ವ್ಯಕ್ತಿ ಇವತ್ತು ದುಡ್ಡಿಲ್ದ್ರೂ ಕೂಡ ನಾವು ಒಂದಿಷ್ಟು ಕೈಲಾದಷ್ಟು ಸಹಾಯ ಮಾಡ್ಬೋದು. ನಾವು ಇವತ್ತು ಓದಿಲ್ದಿದ್ರು ಕೂಡ ನಾವು ಕೂಡ ಜನಸೇವೆ ನಿಂತ್ಕೋಬೋದು ಅಂತಕ್ಕಂಥ ಸಾಕ್ಷಿಗೆ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ರೈತನ ಮಗ. ಬಹುಶಃ ಇವತ್ತು ಸಂಡೂರು ಒಂದು ಭಾಗದಲ್ಲಿ ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ಹೋದ್ರೂ ಕೂಡ ಈ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ತುಮಟಿ ಲಕ್ಷ್ಮಣ ಅಂತ ಹೇಳ್ತಾರೆ. ಬಹುಶಃ ಈ ತುಮಟಿ ಲಕ್ಷ್ಮಣ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಬಡವರ ಒಂದು ಮನೆ ಬಾಗಿಲಿಗೆ ಹೋಗಿ ಕಷ್ಟಗಳನ್ನು ಕೇಳ್ತಕ್ಕಂಥ, ಅವರಿಗೆ ಸ್ಪಂದನೆ ಕೊಡ್ತಕ್ಕಂಥ ವ್ಯಕ್ತಿ. ಇವತ್ತು ಇದೇ ಕುಟುಂಬದಲ್ಲಿ ಇವತ್ತು ಅವರ ಸಹೋದರರು ಕೂಡ ಭಾಳಷ್ಟು ಒಂದಿಷ್ಟು ಸಹಕಾರ ಕೊಟ್ಟು ಇವತ್ತು ಯಾರೇ ಒಂದಿಷ್ಟು ಮನೆ ಹತ್ರ ಬರಲಿ ಇವತ್ತು ಭಾಳಷ್ಟು ಸಂಯಮದಿಂದ ಅವರಿಗೆ ಉತ್ತರ ಕೊಡ್ತಕ್ಕಂಥದ್ದು. ನಾನು ಸಂಡೂರು ತಾಲೂಕಿನ ತುಮಟಿ ಒಂದು ಗ್ರಾಮದಲ್ಲಿ ಜಂಬಯ್ಯ ಎನ್ನುವ ಒಂದು ಬಡ ರೈತನ ಒಂದು ಕುಟುಂಬದಲ್ಲಿ ನಾನಿವತ್ತು ವಿಸಿಟ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಮಸ್ತೆ. ಅಪ್ಪು ಟಿ ವಿ ಅವರಿಗೆ ನಮಸ್ಕಾರ. ಈಗ ದಿನಾಂಕ 1/5/2026 ಜನಸೇನಾ ಅಪ್ಪು ಟಿ ವಿ ಅವರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ಈಗ ನೀವು ಎಲ್ಲೆಲ್ಲಿ ಏನು ಕಷ್ಟಗಳು ಇದ್ದಾವೋ, ಎಲ್ಲೆಲ್ಲಿ ಏನು ಅನ್ಯಾಯ ನಡೀತಿತ್ತು ಅಲ್ಲೆಲ್ಲ ನೀವು ಭಾಳ ಅದ್ಭುತವಾಗಿ ಚೆನ್ನಾಗಿ ಏನು ಯಾರಿಗೆ ಬಡವರಿಗೆ ಆಗಿರ್ಬೋದು, ಲಾರಿ ಓನರ್ಗಳಿಗೆ ಆಗಿರ್ಬೋದು, ಯಾರಿಗನ್ನ ಅಂತ ಅಲ್ಲಿ ಏನು ತಪ್ಪು ದಾರಿಗಳು ಏನನ್ನ ಇದ್ರೂ ನೀವು ಬಂದು ಬಯಲಿಗೆ ಜನಸೇವೆ ಮುಟ್ಟಂಥ ಕೆಲಸಗಳು ನೀವು ಮಾಡಿರ್ತೀರಿ. ಅಪ್ಪು ಟಿ ವಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಿಂದೆ ನಮಗೆ ಒಂದು ಪುನರ್ಜನ್ಮ ಹಿಂದೆ ನಮ್ಮ ತಾತನವರು ಅಂತ ದೊಡ್ಡ ಆಸ್ತಿವಂತರು ಆಗಿದ್ದರೆ ನಾವು ಕೂಡ ಒಂದು ಅದು ಇರ್ತಿದ್ದಿಲ್ಲ. ಅವರು ಹಿಂದಿನ ಕಾಲದಲ್ಲಿ ಅವರು ಮತ್ತು ಅವ್ರಿಗೆ ಇಷ್ಟಾನುಸಾರ ಅವ್ರು ಅವ್ರು ಎಷ್ಟಿರ್ತಾ ಅವ್ರು ಸಂಪಾದಿಸಿದ ಇದರಲ್ಲಿ ನಾವು ಅಷ್ಟು ಮಾಡೋಕ್ಕಾಗಿಲ್ಲ. ಈಗೇನು ನಾವು ಹುಟ್ಟಿದ ಮೇಲೆ ನಮ್ಮ ಕೈಲಾದಷ್ಟು ನಾವು ಬರೀ ದುಡ್ಡು ಇರ್ಬೇಕಂತಂದಲ್ಲ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ನಾವು ಅದನ್ನು ಒಳ್ಳೆಯದು ಎಂಬುದು ನಾವು ಅದನ್ನು ಮುಟ್ಟಿಸ್ಬೇಕು, ಜನಗಳಿಗೆ ಮುಟ್ಟಬೇಕು, ನಮಗೂ ಮುಟ್ಟಬೇಕು. ಬರೀ ನಮ್ಮ ಸ್ವಾರ್ಥಿಗೆ ನಮಗೆ ಒಂದೇ ಆದ್ರಲ್ಲ. ಅದು ಕೆಲವರು ಈಗ ನೋಡ್ರಿ, ತುಮಟಿ ಎಂಬ ಒಂದು ಊರು ಈಗ 20 ವರ್ಷದ ಕೆಳಗಡೆ ಯಾವ ಥರ ಇತ್ತು. ನೀವು ಬೇಕಾದ್ರೆ ಊರಾಗ ಹೋಗಿ ಹಿಂಗೆ ಸಮಸ್ಯೆ ಹೋಗಿ ನೋಡ್ಕೊಂಬರ್ರಿ. ಅವತ್ತಿನ ದಿವಸದಲ್ಲಿ ಅವತ್ತು ಗುಂಡು ಪೋಟು ಒಂದು ಬೈಕ್ ಹೋಗೋಕ್ಕಾಗತ್ತಿದ್ದಿಲ್ಲ ಊರಲ್ಲಿ. ಇವತ್ತು 8 ಗುಡಿ ಈ 20 ವರ್ಷದೊಳಗೆ ನಾವೇನು ಅಣ್ಣವರು ಸ್ವಲ್ಪ ಪಾದಾರ್ಪಣೆ ಈಗ ಏನೋ ಸ್ವಲ್ಪ ಅವರು ಬೆಳೆದ ಮೇಲೆ ನಾವು ಕೂಡ ಎಲ್ಲರೂ ಅಣ್ಣ ತಮ್ಮಂದಿರು ಈ ಊರಾಗ ಅಷ್ಟು ಭಾಳ ಮೋಟ ಇಲ್ಲಿ ಅಸಲು ಎಜುಕೇಷನ್ನೇ ಇದ್ದಿಲ್ಲ. ಆ ಎಜುಕೇಷನ್ ಇಲ್ಲದಲ್ಲಿ ಅವಾಗ ಬಸ್ಸಿನ ವ್ಯವಸ್ಥೆನೂ ಸರಿಗಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಭಾಳ ನಾವು ಕಷ್ಟಪಟ್ಟು ಎಲ್ಲರಿಗೆ ಅವರಿಗೆ ಧೈರ್ಯ ತುಂಬಿ ಹಿಂಗೆ ಹೋಗ್ಬೇಕು, ಈ ಮಾರ್ಗದಾಗ ಹೋಗನ್ರಿ, ಹಿಂಗೆ ಮಾಡ್ಬೇಕಂತೇಳಿ ನಮ್ಮ ಅಣ್ಣವ್ರು ಭಾಳ ಸರಿ ಎಲ್ಲ ಹುಡುಗರನ್ನ ಯುವಕರನ್ನೆಲ್ಲ ಕರೆಸಿ ಅಣ್ಣವರು ಮಾಡಿದರೆ ಎಲ್ಲರೂ ನಾವು ಕೂಡ ಅವರಿಗೆ ಸಹಕಾರ ಕೊಟ್ಟು ಎಲ್ಲರೂ ಪ್ರಯತ್ನ ಮಾಡಿ ಇವತ್ತು ಈ ತುಮಟಿ ಎಂಬುದು ಒಂದು ಯಾವ ರೀತಿ ಆಗಿದೆ ಅಂದರೆ, ಇವತ್ತು ತುಮಟಿ ಅಂದರೆ ಅವತ್ತಿನ ದಿವಸದಲ್ಲಿ ಇಲ್ಲಿ ಊರಿಗೆ ಹೆಣ್ಣು ಕೊಡಬಾರ್ದಪ್ಪ, ಎತ್ತು ಕೊಡಬಾರ್ದು ಎಂಬ ಒಂದು ಸ್ಥಿತಿಯಲ್ಲಿ ಇತ್ತು. ಇವತ್ತು ಈ ತುಮಟಿ ಅಂದರೆ ಏನು ಊರಪ್ಪ ಇದು ಯಾವ ಲೆಕ್ಕಕ್ಕಾಗೈತೆ ಎಂಬ ಒಂದು ಈಗಾಗಿರೋ ಕೆಲಸಗಳ ಮೇಲೆ ಉದಾಹರಣೆ ಅದಕ್ಕೆ ನಾವು ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ ನಿಮ್ಮ ಪ್ರಕಾರ ಈ ಬಡತನ ಅಡ್ಡಿ ಬರೋದಲ್ಲ, ಗುರಿ ಇರಬೇಕು, ಸಾಧನೆ ಮಾಡಬೇಕು ಎಂಬುದೇ ಒಂದು ನಮ್ಮದು ಗುರಿ.
ಏನು ತಾವು 5 ಜನ ಅಂತಂದು ಹೇಳಿದ್ರಿ, ಸಹೋದರರು ಅಂತ ಹೇಳಿದ್ರಿ. ಅದರಲ್ಲಿ ಕೂಡ ಈಗ ತುಮಟಿ ಲಕ್ಷ್ಮಣವರಂತಲೇ ಕರೆಸ್ತಕ್ಕಂಥ ಭಾಳಷ್ಟು ಚಿರಪರಿಚಿತರು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಿಮ್ಮ ಅಣ್ಣವ್ರ ಹೆಸರು ಹೇಳ್ತಾರೆ. ಈಗ ಏನು ಅನ್ಸುತ್ತೆ ನಿಮಗೆ ಈ ಥರ ಒಂದಿಷ್ಟು ನಿಮ್ಮ ಕುಟುಂಬದಲ್ಲಿ ಇಂಥವ್ರೊಬ್ಬರು ಬೆಳೀತಿದ್ದಾರೆ ಅಂದ ತಕ್ಷಣ? ಬೆಳಿಬೇಕು, ಅವ್ರ ಇಟ್ಟೊತ್ತಿಗೆ ಆಗ್ಬೇಕು, ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಾಯ್ತು. ಏನೋ ಮತ್ತು ನಮ್ಮ ದುರದೃಷ್ಟ ಇಲ್ಲ, ದೊಡ್ಡವರು ಅವರು ಮನಸ್ಸು ಮನಸ್ಸು ಮಾಡ್ಬೇಕು. ನಾವು ಮಾಡಿರೋಂಥ ನಾವು ಈಗೇನು ಇಷ್ಟು ಕಷ್ಟ ಬಿದ್ದು ಮಾಡಿದ್ದೀವಲ್ಲ, ಅವರು ನಮಗೆ ಕೂಲಿ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಈಗ ನಾವು ಏನು ಈಗ ಹೊಲ್ದಾಗ ವ್ಯವಸಾಯ ಮಾಡಕ್ಕೆ ಹೋಗ್ತೀವಿ, ಅಲ್ಲಿ ಕೂಲಿ ಕೊಟ್ಟಿಲ್ಲ, ಸುಮ್ಮನೆ ದುಡ್ದು ಬಂದೀವಿ ಎಂಬ ಲೆಕ್ಕಕ್ಕೆ ಇದ್ದೀವಿ ನಾವು. ಇಷ್ಟೇ ನಮಗೆ ದುಡ್ದಿವಿ, ಕೂಲಿ ಕೊಟ್ಟಿಲ್ಲ, ಸುಮ್ಮನೆ ದುಡ್ಸ್ಕೊಂಡು ಕಳಿಸ್ಯಾರ ಎಂಬ ಲೆಕ್ಕಕ್ಕೆ ಇದ್ದೀವಿ. ಆ ಸ್ಥಿತಿಯಾಗ ಇದ್ದೀವಿ ಈಗ ನಾವು. ನಮಗೆ ನಿಜವಾದ ನ್ಯಾಯ ಸಿಕ್ಕಿಲ್ಲ. ಏನು ನಿಮ್ಮ ಅಣ್ಣವರು ಭಾಳಷ್ಟು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ, ನಾನೇ ಎಷ್ಟೋ ಸರಿ ಹೇಳಿದ್ದೀನಿ ಸರ್, ನೀವು ಬಡತನವನ್ನು ನೀವು ನೆನಪಿಟ್ಕೊಂಡು ಹೇಳ್ತೀರಲ್ಲ ಭಾಷಣದಲ್ಲಿ ಕೂಡ, ಮಕ್ಕಳಿಗೆಲ್ಲ ಹೇಳ್ತೀರಿ, ಆಮೇಲೆ ಸ್ಕೂಲ್ಗೆಲ್ಲ ಹೇಳ್ತಾರೆ, ಆ ಟೈಮಲ್ಲಿ ಓದಿರ್ತಕ್ಕಂಥದ್ದು ಕಷ್ಟಪಟ್ಟಿರ್ತಕ್ಕಂಥಂದರೆ ಅಂದರೆ ಯಾವ ರೀತಿ ನಿಮ್ಮದು ಕಷ್ಟ ಇತ್ತು, ತಂದೆ ತಾಯಿ ಯಾವ ರೀತಿ ಬೆಳೆಸಿದ್ರು ನಿಮ್ಮನ್ನ ಆ ಟೈಮಲ್ಲಿ ಅಂತ? ಅವತ್ತು ನಾವೊಂದು ಸಣ್ಣದು ಚಿಕ್ಕದ ಒಂದು ಅಂಗಡಿ ಇಟ್ಕೊಂಡಿದ್ರು ಅಪ್ಪ ಅಮ್ಮ ಅವರು. ಆ ಅಂಗಡಿಯಾಗ ಎಲ್ಲರೂ ಅಣ್ಣ ತಮ್ಮಂದಿರು, ನಮ್ಮ ಇಬ್ಬರು ಸಹೋದರಿ ತಂಗಿಯರು ಎಲ್ಲರೂ ಅದರಲ್ಲೇ ಬದುಕಿದ್ವಿ. ಆಗಿನ ಸಂದರ್ಭ, ಆಗಿನ ಕಷ್ಟ ಕಾಲಕ್ಕೆ ಆಗ ಅದ್ರ ಮೇಲೆ ನಾವು ಜೀವನ. ಇವತ್ತು ಅಂಗಡಿಯಿಂದನೇ ನಾವು ಜೀವನ. ಅಂಗಡಿಯಿಂದನೇ ಹೊರಗೆ ಬಂದು ಸ್ವಲ್ಪ ಜನಸಂಪರ್ಕ. ಅಂಗಡಿ ಅಂದರೆ ಏನು, 4 ಸಂಪರ್ಕ. 4 ಮಂದಿ ಬಂದರೆ 4 ಮೈಂಡ್ ಸೆಟ್ ಏನೇನು ಮಾತಾಡ್ತಾರೆ ಏನಿಲ್ಲ, ಆ ರೀತಿ ಜನಸಂಪರ್ಕದ ಮೇಲೆ ನಾವು ಹಂಗೆ ಬೆಳೆದಿದ್ವಿ. ನಾವೊಂದು ಬೆಳಿಬೇಕು ಅಂಬೋದು ಒಂದು ನಮ್ಮ ಉದ್ದೇಶ ಇತ್ತು. ನಮ್ಮ ದೇವರು ಈ ಮಟ್ಟಕ್ಕೆ ಇಷ್ಟು ಮಟ್ಟಿಗೆ ನಾವು ಬಂದಿದ್ದೀವಿ. ಇವತ್ತಿಗೂ ಕೂಡ ಹಿಂಗೆ ಮದುವೆ ಕಾರ್ಯಕ್ರಮ ಐತಿ, ಒಳಗನ ಪತ್ರ ಕೊಟ್ಟರೆ 5,000 ರೂಪಾಯಿ ಅಲ್ಲಿ ಅಂಗಡಿಯಾಗ ಚೀಟಿ ಕಟ್ಟಲಾಸ್ತಾರೆ. ಒಂದೊಂದು ಕಾಲದಾಗ ಇವತ್ತು ಬಂಗಾರ ರೇಟ್ ಜಂಪ್ ಆಗಿರ್ಬೋದು. ಅದಕ್ಕಂತ ಮುಂಚೆ ಒಂದು ತಾಳೆ ಕೊಟ್ಟು 5,000 ರೂಪಾಯಿ ಸಾಮಾನು ಕೊಡ್ತಿದ್ದು. ಹಿಂದೆ ಈಗ 5 ವರ್ಷ 10 ವರ್ಷ ಕೆಳಗಡೆ ಲಕ್ಷ್ಮಣನವರು. ಅಂದರೆ ಯಾವುದೇ ಒಂದು ಯಾರೇ ಜನ ಆಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ಲಿಂಗಾಯತರ ಅಂತ ಕೇಳಲ್ಲ. ಈಗ ನಮ್ಮ ಇವು ಸಾಮಾಜಿಕ ಮದುವೆಗಳಾಗಿರ್ಬೋದು, ಕುರುಬರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಜಾಸ್ತಿ ಜನಾಂಗ ಅಂದರೆ ನಮ್ಮ SC ST ಜಾಸ್ತಿ ಹಿಂದುಳಿದ ವರ್ಗದ ಅವರೇ ನಮಗೆ ಸ್ವಲ್ಪ ಜಾಸ್ತಿ ಮತ್ತು ಸಹಕಾರ ಕೇಳೋದು. ಸ್ವಲ್ಪ ಯಾರೋ ಒಬ್ರು ಬೇಸಿದ್ರಪ್ಪ ಅಂದರೆ ಅವತ್ತಿನ ದಿವಸಲ್ಲಿ ಯಾರೇ ಈ ಭಾಗದಾಗ 4 ಪಂಚಾಯತ್ ಒಳಗೆ ಎಲ್ಲೇನ ಮದುವೆ ಆಗಲಿ ಬಂದು ಊರ ಅಂತಾಪುರದಾಗ ಶೆಟ್ರ್ ಅಂತ ಇದ್ದಾರೆ. ಅವ್ರು ಬೇಕಾದ್ರೆ ನೀವು ಕೇಳ್ಬೋದು ಅವ್ರ ಶೆಟ್ರನ್ನ, ಲಕ್ಷ್ಮಣವರು ವರ್ಷಕ್ಕೆ ಎಷ್ಟು ಕಟ್ತಾರಪ್ಪ ನಿಮಗೆ ಅಂತೇಳಿ. ಒಂದು ವರ್ಷಕ್ಕೆ ಕನಿಷ್ಠಕ್ಕೆ ಒಂದು 50,000ರಿಂದ 1,00,000ವರೆಗೆ ಅವ್ರಿಗೆ ಅಂಗಡಿ ಬಿಲ್ಲನ್ನು ಕಟ್ತಾರೆ ಮದುವೆಗಳಿಗೆ. ಬರೀ ಮದುವೆ ಸಮಾರಂಭಕ್ಕೆ ಒಂದೇ, ಪ್ರತಿ ಮದುವೆ ಈ ಊರಾಗೆ ಸುತ್ತಮುತ್ತ ಹಳ್ಳಿಗೆ ಯಾರದೇ ಆಗಿರಲಿ 5,000 ರೂಪಾಯಿ ಸಂತೆ. ಅವಾಗ ಈಗ ಒಂದು 5-6 ವರ್ಷದಿಂದ ಬಂಗಾರ ಈಗ ತಾಳಿ ಕೊಡ್ಸಲ್ಲ, ಈಗ ಬರೀ ಸಂತೆ ಅಂತ ಕೊಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಇರ್ಬೋದು, ಚಿಕ್ಕ 5,000ರಿಂದ 6,000 8,000ವರೆಗೆ ಸಂತೆ ಕೊಡಿಸ್ತಾರೆ. ಈಗ ಎಲ್ಲರಿಗೆ ನಮ್ಮ ಅಣ್ಣರು ನಾವೆಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಭಾಳ ಅವ್ರಿಗೆಲ್ಲ ರೈತರಿಗೆ ಊರಾಗಿರ್ಬೋದು ಯಾರಿಗೆ ಭೇದ ಭಾವ ಇಲ್ದಂಗೆ ಎಲ್ಲರಿಗೆ ಕೆಲಸ ಮಾಡಿಕೊಟ್ವಿ. ಅದಾದ ನಂತರ ಗಾಡಿ ಮಾಡ್ಕೊಂಡ್ವಿ. ಗಾಡಿಗಳಾದಾಗ ಮತ್ತು ನನ್ನ ಗುರ್ತಿಸ್ಕೊಂಡು ಇಲ್ಲಿ ಲಿಂಗದಹಳ್ಳಿ ಭಾಗಕ್ಕೆ ಉಪಾಧ್ಯಕ್ಷ ಆಗಪ್ಪ ಅಂತೇಳಿ ಅವತ್ತು 5 ವರ್ಷ ಕೆಳಗೆ ಉಪಾಧ್ಯಕ್ಷರಾಗ್ರ ಅಂತ ಹೇಳಿದ್ರು. ಬೇಡಪ್ಪ ನಮಗೆ ಯಾಕೆ ಸುಮ್ಮನೆ ಬೇಡವಳ ಅಂತೇಳಿ ನಾನು ಅವತ್ತಿಗೆ ವಾಪಸ್ ಹೋಗಲಿ ಅಂತೇಳಿ ನಮ್ಮ ಊರಾಗ ಬೇರೆಯವ್ರಿಗೆ ನಾನು ಆ ಸ್ಥಾನ ಬೇರೆಯವ್ರಿಗೆ ಬಿಟ್ಟು ಕೊಟ್ಟು ಅವರಿಗೆ ಇದು ಮಾಡಿ ಬಂದೆ. ಆಮೇಲೆ ಮತ್ತೆ ತಾಲೂಕು ಇದರಲ್ಲಿ ಇಲ್ಲ, ನೀನು ಸಣ್ಣದ್ರೆ ಬೇಡಪ್ಪ, ಈ ದೊಡ್ಡದ್ರಾಗ ಕುಂದ್ರಬೇಕು ನೀನು ಅಂತೇಳಿ ಎಲ್ಲರೂ ಒತ್ತಡ ಪೂರ್ವಕವಾಗಿ ನಾನು ಆ ಸೀಟನ್ನು ಅಲಂಕರಿಸಿದ್ದೀನಿ. ನಮಗೆ ಇಂಥವ್ರು ಹೆಲ್ಪ್ ಆಗಿದ್ರು ಸರ್ ಆ ಟೈಮಲ್ಲಿ. ನಾನು ಇವತ್ತು ನೆನಪಾಗ್ತಾರೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತಕ್ಕಂಥವ್ರು ಯಾರು ಇವತ್ತು ನೆನಪಾಗ್ತಾರೆ ನಿಮಗೆ? ನಮಗೆ ಮೂಲತಃ ದಿವಂಗತ ಬಸಪ್ಪಣ್ಣವರು ಅವರು ಗುರುಗಳಿದ್ದಂಗೆ, ನಮ್ಮ ತಂದೆಯವ್ರ ಸಮಾನ ಅವರು. ಅವತ್ತಿಗೆ ನಮ್ಮ ಅಣ್ಣವ್ರಿಗೆ ಆಗಿರ್ಬೋದು, ನಮ್ಮಪ್ಪ ಅವರು ಸ್ನೇಹಿತರು. ಬಸಪ್ಪಣ್ಣವರು ನಮ್ಮಪ್ಪ ಸ್ನೇಹಿತರು. ಆವಾಗ ನಮಗೆ ಮಾರ್ಗದರ್ಶನ ಅವತ್ತು ನಮಗೆ ಏನು ನಾವು ಈ ದಾರಿಗೆ ನಾವು ಇವತ್ತು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅವರೇ ಕಾರಣ. ಎಲ್ಲ ಊರಿನ ಹಿರಿಯರು ಮುಖಂಡರು ಎಲ್ಲ ನಮ್ಮ ಕುಟುಂಬದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಏನೇ ಕೆಲಸ ಕಾರ್ಪೊರೇಟ್ನ ಎಲ್ಲ ಕೆಲಸಗಳು ನಮ್ಮ ಅಣ್ಣವರಿಗೆ ಯಾವುದೇ ಕಾರಣಕ್ಕೆ ಯಾವುದೇ ವಿಷಯದಾಗ ನಮಗೆ ಧೈರ್ಯ ತುಂಬಿ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆಲ್ಲ ನಮಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.